ಯಾರು ಇಷ್ಟ ಆಗ್ತಾರೆ? ಅಷ್ಟು ಇಷ್ಟ ಆಗ್ತಾ ಇದ್ದಾರೆ, ಕಾಮಿಡಿ ಇಷ್ಟ ಆಗ್ತಾ ಇದೆ. ಅವರಿಬ್ರು ಫ್ರೆಂಡ್ಶಿಪ್ ಕೊನೆ ತನಕ ಹಂಗೆ ಇರ್ತಾರ, ನೋಡ್ಬೇಕು. ಆಮೇಲೆ ಸುದೀಪ್ ಅವರು ಅವರಿಬ್ರು ಕೈಯಲ್ಲಿ ಯಾರು ಕೈ ಎತ್ತಿದ್ದಾರೆ ಅನ್ನೋದು ನಾವು ನೋಡ್ಬೇಕು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಇದರಲ್ಲೆಲ್ಲ ನೋಡಿದ್ದೀನಿ, ಟಿವಿಲೆಲ್ಲ. ಆದರೆ ಅವರು ಅಲ್ಲಿ ಏನು ಆಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಈಗಲೂ ಅರ್ಥ ಆಗ್ತಾ ಇಲ್ಲ. ಇವರಿಬ್ಬರ ಮೇಲೆ ಇಂಟ್ರೆಸ್ಟ್ ಇದೆ, ಇವರಿಬ್ಬರು ಕೈ ಹಿಡಿಬೇಕು ಸುದೀಪ್, ಅದ್ರಲ್ಲಿ ತುಕಾಲಿ ಸಂತೋಷ್ ಕೈ ಮೇಲೆತ್ತಬೇಕು ಅಂತ ನಮ್ಮ ಆಸೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರಮ್ಮ? ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಡ್ರೋನ್ ಪ್ರತಾಪ್ ಅವರು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದಾರೆ, ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ರು ಅನ್ನೋ ಮಾತು ಕೇಳಿ ಬರ್ತಾ ಇದೆ, ಅದು ಸತ್ಯ ಅಂತೀರಾ? ಯಾರೋ ಬೇಕಾಗೆ ಸುಳ್ಳು ಆಶ್ವಾಸನೆ ಕೊಟ್ಟರು ಸರ್. ಆ ಥರ ಏನಿಲ್ಲ, ತುಂಬ ಬಡಸ್ತಾನ ಇದೆ. ಅದರಲ್ಲಿ ಯಾವ ಥರ ಮಾಡ್ಕೊಂತಾರೆ ಅವರು, ಕಷ್ಟಪಟ್ಟು ದುಡಿದು ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಆ ಥರ ಏನು ಕಂಡು ಸುಳ್ಳು ಸುದ್ದಿ ಅಂತೀರಾ? ಸುದ್ದಿ ಅನಿಸಿದ್ದಾರೆ. ಈಗೇನಾದರೂ ಬಿಗ್ ಬಾಸ್ ಅಲ್ಲಿ ಗೆದ್ದು ಪರಮಾತ್ಮ ಅವ್ರು ಒಳ್ಳೇದು ಮಾಡಿದ್ರೆ ಸ್ವಲ್ಪ ವಿನ್ನರ್ ಆಗ್ತಾರೆ. ಯಾರು ಇಷ್ಟ ಆಗ್ತಾರೆ? ಹಳ್ಳಿಕಾರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಆಟ ಅಲ್ಲ, ಅವರು ಹಳ್ಳಿಕಾರು ದನಗಳು ಸಾಕಿದ್ರು ಅಂತ ಅವ್ರ ಮೇಲೆ ಅಭಿಮಾನ. ಮತ್ತು ಬೇರೆಯವರೆಲ್ಲ ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದ್ದಾರೆ, ಅವ್ರಿಗೆ ಓಟ್ ಹಾಕಲ್ಲ. ಓಟ್ ನಾವು ಇನ್ನೂವರೆಗೆ ಯಾರಿಗೂ ಮಾಡಿಲ್ಲ ಸರ್. ಓಟ್ ಹಳ್ಳಿಕಾರ್ ಸಂತೋಷ್ ಅವರು ಬರೀ ರೈತರಂತೇಳಿ ಇಷ್ಟಪಡ್ತಾ ಇರೋದು. ಬಿಗ್ ಬಾಸ್ ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ? ಏನಕ್ಕೆ? ಸಂಗೀತ ಅವ್ರು ಇದಾರಲ್ವ, ಅವ್ರಿಗಿಂತ ಬೆಟರ್ ಆಗಿ ಆಡ್ತಾರಂತ. ಇಂಡಿಪೆಂಡೆಂಟ್ ಆಗಿ ಆಡ್ತಾರೆ. ನಂಗೆ ಸಂಗೀತ ಅಂದ್ರೆ ಇಷ್ಟ. ಡ್ರೋನ್ ಪ್ರತಾಪ್ ಅವರಿಗೆ ಸ್ವಾಮೀಜಿ ಅವರು ಬಂದು ಒಂದು ಮಾತು ಹೇಳಿದ್ರು, ಅದು ಸರಿ? ನೋಡಲಿಲ್ಲ ಸರ್, ನಾನು ಮೊನ್ನೆ ಮಿಸ್ ಮಾಡ್ಕೊಂಡೆ, ನೋಡೋಕ್ಕಾಗಿಲ್ಲ. ಸಂಗೀತ ವಿನಯ್ ಅವ್ರ ಬಗ್ಗೆ ಏನಂತೀರಾ? ಅದೇ ನಾವು ಹೇಳ್ತಾ ಇಲ್ವಾ, ಇಂಟ್ರೆಸ್ಟ್ ಇರೋದು 2 ಕಂಟೆಸ್ಟೆಂಟ್ಸು, ಅವ್ರು ಗೆಲ್ಲಬೇಕು. ಅದ್ರಲ್ಲಿ ಒಬ್ಬರು ತುಕಾಲಿ ಸಂತೋಷ್ ಬರಬೇಕು ಅಂತ. ಇಲ್ಲ, ಇವ್ರು ಸಂಗೀತ ವಿನಯ್ ಅವ್ರ ಮತ್ತೆ ಕೈಕಾಲು ಮುರ್ಕೊಂಡು ಇವ್ರಿಗೆ ಎಲ್ಲ ಇದೆ, ಮತ್ತೂರ್ ಅವ್ರಿಗೆ ಎಲ್ಲ ಇದೆ ಆಲ್ರೆಡಿ. ಅವ್ರೇನು ಲೈಫಲ್ಲಿ ಸೆಟ್ಲ್ ಆಗಿದ್ದಾರೆ. ತುಕಾಲಿ ಸಂತೋಷ್ ಅವ್ರಿಗೆ ಲೈಫ್ ಸೆಟ್ಲ್ ಮಾಡಬೇಕು ಅಂತ ನಮ್ಮ ಆಸೆ. ಬಿಗ್ ಬಾಸ್ ಶೋ ನೋಡ್ತೀರಾ? ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್ ಅವರು. ಏನಕ್ಕೆ ರೀ? ಚೆನ್ನಾಗಿ. ಮತ್ತು ವಿನಯ್ ಸಂಗೀತ ಅವರು ಅವ್ರಿಗಿಂತ ಇವರು ಅಗ್ರೆಸಿವ್ ಆಗಿ ಆಟ ಆಡ್ತಾ ಇದ್ದಾರೆ ಅಥವಾ? ಸಂತೋಷ್ ಇಷ್ಟ ನಮಗೆ. ತುಕಾಲಿ ಸಂತೋಷನ ಹಳ್ಳಿಕಾರ್ ಸಂತೋಷನ? ಹಳ್ಳಿಕಾರ್ ತುಂಬ ಚೆನ್ನಾಗಿ ಅವ್ರು ಸೈಲೆಂಟ್ ಆಗಿರ್ತಾರಂತೆ. ಸೈಲೆಂಟ್ ಆಗಿದ್ರು ವೈಲೆಂಟ್ ಆಗ್ತಾರೆ ಸರ್ ಅವರು. ಹೊರಗಡೆ ಬಂದ್ಬೇಕಾಗ್ಲಿ ಅಲ್ಲೇ ಆಗಲಿ. ಇವಾಗ ವೈಲೆಂಟ್ ಏನಿಲ್ಲಲ್ಲ, ಸೈಲೆಂಟ್ ಏನಿಲ್ಲಲ್ಲ, ವೈಲೆಂಟ್ ಆಗಿ ಆಡ್ತಾ ಇದಾರಲ್ಲ ಸರ್. ಓಟ್ ಹಾಕಕ್ಕೆ ಅವ್ರೇನು ಬೇರೆಯವ್ರ ಥರ ಗೇಮ್ಗಳನ್ನ ಆಡ್ತಾ ಇದಾರ? ಎಲ್ಲಿ ಇಲ್ವಲ್ಲ. ಏನಿಲ್ಲ ಸರ್, ಅದು ಇದುವರೆಗೆ ನಮ್ಗೆ ಕಂಡು ಬಂದಿಲ್ಲ. ಚೆನ್ನಾಗಿ ಮೂಡ್ ಮಾಡ್ತಾ ಇದ್ದಾರೆ, ಆ ಥರ ಏನು ತೊಂದರೆ ಇಲ್ಲ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಅವರು ತುಂಬ ಒಳ್ಳೆಯವರೇ ಸರ್, ಚೆನ್ನಾಗಿ ಆಡ್ತಾ ಇದ್ದಾರೆ. ಅವರೇ ಗೆಲ್ಬೇಕಾಗಿ. ವಿನಯ್ ಮತ್ತು ಸಂಗೀತ ಅವ್ರಿಗೆ ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡು ಆಟ ಆಡ್ತಾ ಇದಾರಲ್ಲ, ಅವ್ರು ಗೆಲ್ಬಾರ್ದು ಅಂತೀರಾ? ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಸರ್ ನಮ್ಗೆ. ಹೌದು. ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ಡ್ರೋನ್ ಪ್ರತಾಪ್ ಟಪ್ ಕಷ್ಟ. ಕಿಚ್ಚ ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ ಸರ್, ಚೆನ್ನಾಗಿ ನಡೆಸ್ಕೊತಾರೆ. ಅವರೇ ಬಿಗ್ ಬಾಸ್ ಅಂತ ಅನ್ಕೊಂತೀವಿ ನಾವು. ತುಂಬ ಚೆನ್ನಾಗಿದೆ, ಚೆನ್ನಾಗಿ ನಡೆಸ್ಕೊಡ್ತಾರೆ. ಕರ್ನಾಟಕದಲ್ಲಿ ಅವರೇ ಸೂಪರ್. ಗುರೂಜಿ ಬಂದ್ರಲ್ಲ, ಏನು ಹೇಳಿದ್ರು ಗೊತ್ತಾ ನಿಮಗೆ? ಗುರೂಜೆಲ್ಲನೂ ಸುಳ್ಳೆಲ್ಲ ಹೇಳಿಬಿಟ್ಟು ಹೋದ್ರು. ಸುಳ್ಳು ಒಂದೂ ಸತ್ಯನೇ ಹೇಳಿಲ್ಲ. ಏನು ಅವರು ಊಹೆ ಮೇಲೆ ಕರ್ಸ್ಕೊಂತಾರೆ. ಅವ್ರು ಹೇಳಿರೋ ಒಂದು ಸತ್ಯ. ತಂದೆ ತಾಯಿ ಜೊತೆ ಇದ್ರೆ ಮತ್ತೆ ಗಂಡಾಂತರ ತಪ್ಪಿದಲ್ಲ. ಪಾಪ ಗಂಡ ಅಂತ ಹೇಳ್ತಾರಲ್ಲ ಸರ್, ಈಗ ನೆನಪಿದ್ದಾರಲ್ವಾ, 3 ವರ್ಷ ಬಿಟ್ಟಿದ್ದಂತ ಹುಡುಗ. ಆ ಥರ ಅವ್ರಿಗೆ ಹೇಳ್ಬೋದಾ? ಒಳ್ಳೆ ಹೇಳಲೇಬಾರ್ದು. ಅವ್ರು ಆವಾಗ್ಲಿಂದ ನೋಡಿದ್ರೆ ಸ್ವಲ್ಪ ವೀಕ್ ಆಗಿದ್ದಾರೆ, ಫೀಲಿಂಗ್ ಅಲ್ಲಿ ಇದ್ದಾರೆ. ಹೇಳ್ತಾರೆ ಸೆಟ್ ಆಗ್ತೀನಿ ಮದುವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಓಟು? ನಮ್ಮ ಓಟು ಡ್ರೋನ್ ಪ್ರತಾಪ್ ಸಂಗೀತ ಅವರು. ಮತ್ತೆ ಎಲ್ಲರ ಜೊತೆ ಜಗಳ ಆಡ್ಕೊಂಡು ಅದಾಡ್ಕೊಂಡು ಆ ಥರ ಇದ್ರೆ ಅಲ್ವಾ? ವಿನಯ್ ಅವ್ರನ್ನೇ ಟಾರ್ಗೆಟ್ ಮಾಡ್ಕೊಂಡು ಯಾವಾಗಲೂ ವಿನಯ್ ಅವರು ಏಮ್ ಆಗಿರ್ತಾರೆ ಅವ್ರಿಗೆ. ಆ ಥರ ಏನು ಅವ್ರು ಟಾರ್ಗೆಟ್ ಮಾಡಲ್ಲ. ಸಂಗೀತ ಅವರು ಕಾರ್ತಿಕ್ ಅವ್ರ ಜೊತೆ ಜಗಳ ಆಡಿದ್ರು, ವಿನಯ್ ಅವ್ರ ಜೊತೆ ಜಗಳ ಆಡಿದ್ರು. ಡ್ರೋನ್ ಪ್ರತಾಪ್ ಅವ್ರ ಜೊತೆ ಈಗ ಶುರುವಾಗಿದೆ, ಹೋಗಿ ನಮ್ರತಾ ಅವ್ರ ಹತ್ರ ಸೇರ್ಕೊಂಡಿದ್ದಾರೆ. ಏನಂತೀರಿ ಈ ಥರ ಚೇಂಜಸ್ಗೆ? ಅವ್ರು ಇಂಡಿಪೆಂಡೆಂಟ್ ಆಗಿ ಆಡ್ತವ್ರೆ ಅಂತ ನಮ್ಗೆ ಅನಿಸ್ತಿದೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಸುದೀಪ್ ಸರ್ ಬಿಗ್ ಬಾಸ್ ಬಗ್ಗೆ ಏನಂತೀರಾ? ಹೇಗೆ ನಡೆಸ್ತಾರೆ? ಚೆನ್ನಾಗಿ ನಡೆಸ್ತಾರೆ. ನಿಮ್ಮ ಓಟು? ಸಂಗೀತ. ನಿಮ್ಮ ಓಟು? ನಮ್ರತಾ ಅವರು. ಫೈನಲ್ ಗೆಲ್ತಾರಂತೀರಾ? ಮತ್ತು ಮೊನ್ನೆ ಸುದೀಪ್ ಸರ್ ಕ್ಲಾಸ್ ತೊಗೊಂಡ್ರಲ್ವ, ಇನ್ನೂ ಚೆನ್ನಾಗಿ ಆಟ ಆಡಬೇಕು, ನಿಮ್ಮನ್ನು ನಂಬಿ ಓಟ್ ಹಾಕ್ತಾ ಇದ್ದಾರೆ, ಆ ಜನಗಳಿಗೆ ಮೋಸ ಮಾಡಬೇಡಿ ಅಂತೇಳಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಹಳ್ಳಿಕರ್ ಅವ್ರಿಗೆ? ಚೆನ್ನಾಗಿ ಆಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾ ಇದ್ದಾರೆ? ಚೆನ್ನಾಗಿ ನಡೆಸ್ತಾರೆ. ಡ್ರೋನ್ ಪ್ರತಾಪ್ ಅವ್ರನ್ನೂ ರೈತರಲ್ವಾ? ಅವರು ರೈತರ ಸರ್, ಅವರು ದನ ಕರ ಏನು ಸಾಕಿದ್ದಾರೆ.
ಹೌದು, ದನಕರ ಸಾಕಿದ್ರೆ ಮಾತ್ರ ಅವ್ರಿಗೆ ಓಟ್ ಹಾಕ್ತೀರಾ? ಅಲ್ಲ ರೈತರು ಅಂತ ನೀವು ಕೇಳಿದ್ರು. ಹಾಂ, ರೈತರು ಭಾಳಷ್ಟು ಜನ ಇದ್ದಾರಲ್ಲ ಅಂತ. ಅಲ್ಲ ಸರ್, ನೀವು ಇವಾಗ ಕೇಳಿದ್ರಲ್ಲ, ಹಾಂ ಯಾರು ವರ್ತೂರು ಸಂತೋಷ್ ಮಾತ್ರ ರೈತರು, ಇವರು ಡ್ರೋನ್ ಪ್ರತಾಪ್ ರೈತರು ಅಂತ. ಇವರು ದನಕರು ಎಲ್ಲ ಸಾಕಿದ್ದಾರೆ. ಅದಕ್ಕೆ ರೈತರು ಅವರು ಡ್ರೋನ್ ಮಾಡಿ ಎಲ್ಲ ಕಾಗೆ ಹಾಕ್ಸ್ಬಿಟ್ಟವ್ರಲ್ಲ, ಸ್ವಲ್ಪ ಅಭಿಮಾನ ಕಮ್ಮಿ. ಸುಳ್ಳು ಹೇಳಿದಾರಂತ. ಓಕೆ, ಥ್ಯಾಂಕ್ ಯು. ಯಾರು ಇಷ್ಟ ಆಗ್ತಾರೆ? ತುಕಾಲಿ ಸಂತೋಷ್ ಅವರು. ಅವ್ರ ಕಾಮಿಡಿ ಇಷ್ಟ ಆಗ್ತಾ ಇದೆಯಾ? ಕಾಮಿಡಿ ಇಷ್ಟ. ಸಂಗೀತ ಅವ್ರ ಬಗ್ಗೆ ಏನಂತೀರಾ? ಸಂಗೀತರು ಅವ್ರ ನೇರಕ್ಕೆ ಏನು ಬೇಕೋ ಅದನ್ನು ಮಾಡ್ತಾರೆ. ಅದೇ ಅದೇನೋ ಒಂದು ಟಾಸ್ಕ್ ಕೊಟ್ಟಿದ್ರಲ್ಲ ಕಣ್ಣಿಂದ, ಅದು ಪ್ಲಾನ್ ಮಾಡಿ ಇವರೇ ಈ ಥರ ಅದು ಏನು ಮೆಣಸಿನ್ಕಾಯಿ ಅಷ್ಟೊಂದು ತಿನ್ನಿಸ್ಬಾರ್ದಿತ್ತು, ಅದು ತಿನ್ನಿಸಿದ್ದಾರೆ. ಅದು ತುಂಬ ಇದಾಯಿತು, ನನಗೆ ಬೇಜಾರಾಯಿತು. ಕಲಿಸಬೇಕು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಪ್ರತಾಪ್ ಹುಡುಗ ಏನಂತೀರಾ? ಚೆನ್ನಾಗಿ ಮಾಡ್ತಾರೆ. ಮತ್ತು ತುಕಾಲಿ ಪಾಪ ತುಂಬ ಇದ್ದಿದ್ದನ್ನು ಪ್ರಾಂಪ್ಟಾಗಿ ಹೇಳ್ತಾ ಇದ್ದಾನೆ ಯಪ್ಪ, ಅದಕ್ಕೋಸ್ಕರ ನನಗೆ ಅವ್ರ ಕಾಮಿಡಿಯಿಂದ ಬೇರೆಯವ್ರಿಗೆ ನೋವಾಗುತ್ತೆ, ಹರ್ಟ್ ಆಗುತ್ತೆ ಅಂತ ಕಾಮಿಡಿ ಇಷ್ಟ ಆಗುತ್ತವ? ಇಲ್ಲ, ಕಾಮಿಡಿ ಎಲ್ಲ ಫುಲ್ ನೋಡಿದ್ದೀನಿ. ಅವರು ಚೆನ್ನಾಗಿ ಮಾಡ್ತಾರೆ. ಅಂದರೆ ಅವಾಗ ಅವ್ರಿಗೆ ಒಂಥರ ಅದೇ ಏನೋ ಟೀಸ್ ಮಾಡ್ತಾ ಇದ್ರು. ಎಸ್, ಸುದೀಪ್ ಸರ್ನು ಹೇಳಿದ್ರು ನಿಮ್ಮ ಕಾಮಿಡಿ ಎಲ್ರಿಗೂ ಇಷ್ಟ ಆಗೋ ರೀತಿ ಇರಬೇಕು, ಬೇರೆ ರೀತಿ ಇರಬೇಕು ಮಾಡಿದ್ರು. ಅದೇ ಸುಳ್ಳು ಹೇಳ್ತಾನೆ ಅಂದ್ಬಿಟ್ಟು ಒಂದು ಹಾಡು ಹಾಕ್ತಾ ಇದ್ರು. ಅದು ಪಾಪ ಈಗ ಬೇರೆಯವರು ಯಾವ ಥರನೋ ಗೆಲ್ತಾರೆ, ಅವರು ನನಗೇನ ಅವ್ರು ಗೆಲ್ಲಿ ಅನ್ನೋ ಆಸೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಚೆನ್ನಾಗಿ ನಡೆಸ್ತಾರೆ, ತುಂಬ ಚೆನ್ನಾಗಿ ನಡೆಸ್ತಾರೆ. ಪ್ರತಿ ವಾರದ ಪಂಚಾಯತ್ ಇಷ್ಟ ಆಗುತ್ತೆ. ಚೆನ್ನಾಗಿ ನಡೆಸ್ತಾರೆ. ಯಾವ ರೀತಿ ಯಾರಿಗೆ ಏನು ಅನ್ನೋದನ್ನ ಚೆನ್ನಾಗಿ ಮಾತಾಡ್ತಾರೆ ಅವರು. ಪ್ರತಿಯೊಬ್ಬರಿಗೂ ಚೆನ್ನಾಗಿ ಅವ್ರು ಇದೇ ಥರ ನೀವು ತಪ್ಪು ಮಾಡ್ತಿದ್ರೆ ಅಂತ ತಿದ್ದಿ ಹೇಳ್ತಾರೆ. ನಿಮ್ಮ ಓಟು? ಥ್ಯಾಂಕ್ ಯು. ಈ ವಾರ ಯಾರು ಗೆಲ್ತಾರೆ? ಈ ವಾರ ನಾನು ಹೇಳ್ತೀನಿ ಮೈಕಲ್ ಅವ್ರು ಹೋಗ್ತಾರೆ. ಚೆನ್ನಾಗಿ ಆಡ್ತಾ ಇದಾರಲ್ರಿ? ಮೈಕಲ್ ಅಂಡ್ ವರ್ತೂರ್ ಹೋಗ್ತಾರೆ ಈ ವಾರ. ಡಬಲ್ ಎಲಿಮಿನೇಷನ್. ಡಬಲ್ ಎಲಿಮಿನೇಷನ್. ಇನ್ನೆರಡೇ ವಾರ ಅಲ್ವಾ ಇರೋದು, ಅದಕ್ಕೋಸ್ಕರ ಇಬ್ರು ಎಲಿಮಿನೇಟ್ ಆಗ್ಬೋದು. 2 ವಾರ ಇಲ್ಲ, ಇನ್ನು 4 ವಾರ ಇದೆ. 85 ದಿನ ಆಗಿತ್ತು. 4 ವಾರ ಇದೆ. ಇಲ್ಲ ಇಲ್ಲ 4 ವಾರ ಇದೆ. ಹೌದಾ? 4 ವಾರ ಇದೆ. 2 ವಾರ ಇಲ್ಲ, 4 ವಾರ ಇದೆ. ಇನ್ನೂ 9 ಜನ ಇದ್ದಾರೆ. ಡಬಲ್ ಎಲಿಮಿನೇಷನ್ ವರ್ತೂರ್ ಅಂಡ್ ಮೈಕಲ್ ಹೋಗ್ತಾರೆ. ಮೈಕಲ್ ಇಬ್ಬರು ಹೋಗ್ಬೇಕಂತ. ಥ್ಯಾಂಕ್ ಯು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಅವರು ಚೆನ್ನಾಗಿ ಆಡ್ತಿದ್ರು. ಇವಾಗ ಸ್ವಲ್ಪ ಕಡಿಮೆ ಆಗಿ ಅಂದರೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಅವರು. ಮೊನ್ನೆ ಸ್ವಾಮೀಜಿ ಅವ್ರು ಬಂದರು, ತಂದೆ ತಾಯಿಯಿಂದ ದೂರ ಇರಬೇಕಂತ ಹೇಳಿದ್ರಲ್ಲ, ಅದಕ್ಕೆ ಏನಂತೀರಾ? ಬೇಡ ಅಂತ. ಬೇಡವಾ? ದೂರ ಇದ್ದಾರಲ್ವಾ, ಹಾಂ. ಇವಾಗ ಬೇಡ. ಮತ್ತು ಜ್ಯೋತಿಷ್ಯ ಗುರೂಜಿ, ಒಬ್ರು ಗುರೂಜಿ, ದೊಡ್ಡ ಗುರೂಜಿ ಹೇಳಿದ್ದು ಮಾತು ನಂಬೇಕಲ್ವಾ? ನಂಬೇಕು, ಆದರೆ ಅವ್ರಿಗೆ ಬಿಟ್ಟಿದ್ದದು. ತಂದೆ ತಾಯಿನೇ ಮೊದಲ ದೇವರು. ಈಗ ತಂದೆ ತಾಯಿನೇ ಬಿಟ್ಟಿರೋ ಅಂತಂದರೆ ಆಗಲ್ಲ. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಅಂತೀರಾ ಫೈನಲ್? ಕಾರ್ತಿಕ್, ಸಂಗೀತ ಇಬ್ಬರು. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಪ್ರತಿ ವಾರದ ಪಂಚಾಯತ್ ಹೇಗಿರ್ತಾರೆ ಅವರು? ಚೆನ್ನಾಗಿರ್ತಾರೆ, ಕಾಮಿಡಿ ಆಗಿರುತ್ತೆ. ಆಮೇಲೆ ಬೈತಾರೆ. ನಿಮಗೆ ಪರ್ಸನಲ್ ಆಗಿ ಯಾರು ಇಷ್ಟ? ಸಂಗೀತ. ಥ್ಯಾಂಕ್ ಯು.